ನೋಡಿ ಬದುಕುವುದಲ್ಲ. ನಾವು ಸನಾತನ ಹಿಂದೂ ಧರ್ಮವನ್ನೇ ಪ್ರತಿಪಾದನೆ ಮಾಡಿ ಬದುಕುವಂತ ವ್ಯಕ್ತಿಗಳು ನಾವು. ಭರತ್ ಶೆಟ್ಟಿ ಅಂತ ಮೂರ್ಖರಲ್ಲ ನಾವು, ಮೂರ್ಖರಲ್ಲ. ನಾನು ಯಾಕಂತ ಹೇಳಿದ್ದೇನೆ ಅಂತ ಹೇಳಿದ್ರೆ, ನಾನು ಒಳ್ಳೆ ವ್ಯಕ್ತಿ ಅಂತ ತಿಳ್ಕೊಂಡಿದ್ದೆ ಭರತ್ ಶೆಟ್ಟಿಯನ್ನು. ಭರತ್ ಶೆಟ್ಟಿಯ ಇನ್ನೊಂದು ಮುಖ ಅಂದ್ರೆ, ನಿಮ್ಗೆ ಎಲ್ಲೆಲ್ಲಿಂದ ಎಷ್ಟೆಷ್ಟು ಓಟು ಬರ್ತದೆ ಅಂತ ಹೇಳಿ ನಿಮ್ಗೆ ಮಿಷಿನ್ ಎಲ್ಲ ನಿಮ್ಮ ಕೈಯಲ್ಲಿ ಇರುವುದಾ? ಈ ಮಿಷಿನ್ ನಿಮ್ಮ ಕೈಯಲ್ಲಿ ಇರುವುದಾ? ಅದರಲ್ಲೇ ಗೊತ್ತಾಗ್ತದೆ. ನೀವು ಓಟುಗಳನ್ನು ಡಿವೈಡ್ ಮಾಡ್ತೀರಿ, ಮಿಷಿನ್ಗಳು ನಿಮ್ಮ ಕೈಯಲ್ಲಿರುವುದು ಅಂತ ಹೇಳಿ. ಭರತ್ ಶೆಟ್ಟಿ ನೀವು ಒಪ್ಪಿಕೊಂಡಿದ್ದೀರಿ, ಮುಸಲ್ಮಾನರು ಓಟ್ ಹಾಕ್ಲಿಲ್ಲ, ಕ್ರೈಸ್ತರು ಓಟ್ ಹಾಕ್ಲಿಲ್ಲ ಅಂತ ಹೇಳಿದ್ದೀರಲ್ಲ ನೀವು. ಹಾಗಾದ್ರೆ ಆ ಓಟಿನ ಮಿಷಿನ್ ನ ಒಳಗಡೆ ಇರುವ ಗೊಟ್ಟು ನಿಮ್ಗೆ ಗೊತ್ತಿದೆ. ನೀವು ಕೂಡ ಗುಜರಾತಿ ಮೂಲದಿಂದಲೇ ಆದಂತ ಎಂಟಿದ್ದಾರೆ ಈಗ. ನಿಮ್ಗೆಲ್ಲ ಗೊತ್ತಿದೆ ಯಾರೆಲ್ಲ ಇದನ್ನು ಮಾಡ್ತಾರೆ ಅಂತ ಹೇಳಿ. ಉತ್ತರ ಕೊಡ್ತೀರಿ ಇದಕ್ಕೆ ನೀವು? ವಾಡ ಕಳಚಿಬಿತ್ತಿ. ಈಗ ಆಯ್ತು, ನಿಮ್ಗೆ ಉತ್ತರ ಕೊಡ್ಬೇಕು ಇದಕ್ಕೆ. ಬಾಯಿ ಮುಚ್ಚಿ ಕೂತ್ರೆ ಜಾಗ್ರತೆ ಭರತ್ ಶೆಟ್ಟಿ, ಜಾಗ್ರತೆ ಜಾಗ್ರತೆ. ಇದಕ್ಕೆ ಉತ್ತರ ಕೊಡ್ಲೇಬೇಕು. ಪಾಪಿಸ್ಟರ್ ನೀವು ಯಾರಿಗೆ ಹಿಂದೂ ಪಾಠದ ಬೋಧನೆ ಮಾಡ್ತೀರಿ? ಒಂದಾದ್ರೂ ಕೇಸ್ ಇದೆ ನಿಮ್ಮ ಮೇಲೆ? ಫ್ರಾಡ್ ಮಾಡಿದ್ದು ಕೇಸ್ ಇರ್ಬೋದು ನಿಮ್ಮ ಮೇಲೆ, ಅವ್ಯವಹಾರ ಮಾಡಿದ್ದು ಕೇಸ್ ಇರ್ಬೋದು ನಿಮ್ಮ ಮೇಲೆ. ಹಿಂದೂ ಸಮಾಜಕ್ಕೆ ಹೋರಾಟ ಮಾಡಿದ ಒಂದು ದಾಖಲೆ ತೋರಿಸಿ ಸ್ವಾಮಿ ನೀವು ಕೇಸ್ ಮಾಡ್ಕೊಂಡಿದ್ದು. ನಿಮ್ಮ ರಾಜ್ಯಕ್ಕೆ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಏನ್ರಿ ಸಂಘದ ಇದೆ ನಿಮ್ಗೆ? ನೀವು ಬಂದು ಎಲೆಕ್ಷನ್ಗೆ ನಿಂತ ಮೇಲೆ ನಿಮ್ಗೆ ITC OTC ಆಗಿರುವಂತದ್ದು. ಅಲ್ಲಿ ತನಕ ಇದೇ ಒಂದು RSS ಅನ್ನು ದೂಷಣೆ ಮಾಡ್ಕೊಂಡು ಬಂದವರಲ್ಲ ನೀವೆಲ್ಲ. JDS ಅಲ್ಲಿ ಇರ್ಲಿಲ್ವಾ ನೀವು? ಅಮರನಾಥ್ ಶೆಟ್ಟರ್ ಮಗಳನ್ನು ಮದುವೆ ಆಗಿರ್ಲಿಲ್ವಾ ನೀವು? ಇನ್ನು ಕಾಂಗ್ರೆಸ್ನವರು ಪಾಪಿಗಳು, ಅವರೊಬ್ಬ ರಾಷ್ಟ್ರೀಯ ನಾಯಕ, ಪಾರ್ಲಿಮೆಂಟ್ ಇದರಲ್ಲಿ ನಿಂತ್ಕೊಂಡು ವಿರೋಧ ಪಕ್ಷದ ನಾಯಕ, ಸತ್ಯವನ್ನು ಹೇಳಿ, ಸತ್ಯವನ್ನು ಮಾತಾಡಿ, ಸತ್ಯವನ್ನು ಬಿಡಬೇಡಿ, ಅದಕ್ಕೆ ಹೆದರಬೇಡಿ ಅಂತ ಹೇಳ್ತಾರೆ. ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡದಂತ ಪಾಪಿಗಳು ನೀವೆಲ್ಲ. ಈ ಸರ್ಕಾರಗಳು ಒಂದು ಮರುತನಿಖೆಗೆ ಒಂದು ಆದೇಶ ಮಾಡ್ಲಿಕ್ಕೆ ನಿಮ್ಮ ಕೈಯಿಂದ ಆಗುದಿಲ್ಲ ಅಂತ ಹೇಳಿದ್ರೆ, ನೀವು ಕೂಡ ಈ ಅತ್ಯಾಚಾರ ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗ್ತಿದ್ದೀರಾ? ನಾನು ಸಿದ್ದರಾಮಯ್ಯನವರನ್ನು ಪ್ರಶ್ನೆ ಮಾಡ್ತಾ ಇದ್ದೇನೆ. ನಾನು ಈ ರಾಜ್ಯದ DCM ಗೃಹ ಮಂತ್ರಿ ಪರಮೇಶ್ವರ್ ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದೇನೆ. ನೀವು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೌಜನ್ಯ ಕೇಸ್ ಏನ್ ನಡೀತಾ ಇದೆ ಸರ್? ಯಾವ ಹಂತದಲ್ಲಿದೆ? ಏನ್ ಬೆಳವಣಿಗೆ? ಸೌಜನ್ಯ ಅನ್ನುವಂಥದ್ದೇ ಬೆಂಕಿ. ಅದು ಯಾವ ರೀತಿ ನಡೀತದೆ ಅಂತ ಹೇಳಿದ್ರೆ, ಆ ಬೆಂಕಿ ಕಣ್ಣಿಗೆ ಕಾಣುವುದಿಲ್ಲ. ಬೆಂಕಿ ಕಣ್ಣಿಗೆ ಕಾಣುವುದಿಲ್ಲ. ಈಗ ಯಾವ ರೀತಿಯಲ್ಲಿ ಹೋರಾಟಗಳು ನಡೀತವೆ ಅಂತ ಹೇಳಿ, ಏನು ಹೋರಾಟ ನಡೀತಾ ಇರುವ ಸಂದರ್ಭದಲ್ಲಿ ಯಾವ ರೀತಿ, ಅದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ನಡೀತಿದೆ. ಆ ಒಂದು ಕಿಚ್ಚು ಏನಿದೆಯಾ ಅದು ಇವತ್ತು ಕೂಡ ಕಳೆದ 1 ವರ್ಷದಿಂದ ಏನು ಸೌಜನ್ಯಳ ಹೋರಾಟ ನಿರಂತರ ನಡೀತದೆ, ಅದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ಈ ಸೌಜನ್ಯಳ ಹೋರಾಟದ ಕಿಚ್ಚು ಈಗ ಒಳಗಿಂದ ಒಳಗೆ ನಡೀತಿದೆ. ಯಾವುದೇ ರೀತಿ ಹೋರಾಟ ಮಾಡಬಾರದು ಅಂತ ಹೈಕೋರ್ಟ್ ನಿಮಗೆ ಆದೇಶ ಹೊರಡಿಸಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಉಂಟು. ಅದು ನಮ್ಗೆ ಗೊತ್ತಿಲ್ಲ. ಏನೋ ಮೊನ್ನೆ ಎಲ್ಲ ಹೊಸ ಕಾನೂನುಗಳೀಗ ಬಂದಿದೆ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ಏನಾದ್ರೂ ಬಂದಿದೆ ಅಂತ ಗೊತ್ತಿಲ್ಲ. ಇದು ಹಿಂದೆ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಸುಪ್ರೀಂ ಕೊಟ್ಟದ್ದೇ ಒಂದು ಆದೇಶ ಇದೆ, ಫಂಡಮೆಂಟಲ್ ರೈಟ್ ಅಂತ ಹೇಳಿ. ನೀವೀಗ ಕೇಳುವಂಥದ್ದು, ಮಾಧ್ಯಮದವರು ಕೇಳುವಂಥದ್ದು, ಹೋರಾಟವಲ್ಲಿ ಯಾವುದು ಮಾಡಬಾರ್ದು ಅಂತ ಹೇಳಿ ಆದೇಶ ಬಂದಿದೆ. ಅದು ಗೊತ್ತಿಲ್ಲ ನನಗೆ, ಏನಾಗಿದೆ ಅಂತ ಗೊತ್ತಿಲ್ಲ. ಈ ದೇಶದ ಕಾನೂನಿನಲ್ಲಿ ಹೊಸ ಅಮೆಂಡ್ಮೆಂಟ್ಗಳು ಆಗ್ತಾ ಇರ್ತವೆ, ಬದಲಾವಣೆಗಳು ಆಗ್ತಾ ಇರ್ತವೆ. ಹಾಗಾಗಿ ಹೊಸದಾಗಿ ಸೌಜನ್ಯಳ ಹೋರಾಟಕ್ಕೋಸ್ಕರವೇ ಒಂದು ಕಾನೂನು ನಿರ್ಮಾಣ ಆಗಿದೆಯಾ ಅನ್ನುವಂಥ ಭ್ರಮೆ ಕೂಡ ಇದೆ ನಮ್ಗೆ. ಮಾಡ್ಲು ಸಾಕು ಅಂತ ಹೇಳಿ, ಇಲ್ಲಾದ್ರೆ ಹೋರಾಟವೇ ಮಾಡಬಾರ್ದು ಅಂತ ಹೇಳಿದ್ರೆ, ಹಾಗಾದ್ರೆ ಅತ್ಯಾಚಾರಗಳು ನಿರಂತರ ನಡೀತಾ ಇರ್ಬೇಕಾ? ಹಾಗಾದ್ರೆ ಧರ್ಮಸ್ಥಳದಲ್ಲಿ ನಡೀತಲೇ ಇರ್ಬೇಕಾ? ಹೆಣ್ಮಕ್ಳ ಮಾನಹರಣ, ಪ್ರಾಣಹರಣ ಇದು ಆಗ್ತಲೇ ಇರ್ಬೇಕಾ? ಹಾಗಾದ್ರೆ ಇದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಇಲ್ವಾ? ಹಾಗಾದ್ರೆ ನಮ್ಗಂತೂ ಗೊತ್ತಿಲ್ಲ, ಇಷ್ಟ ತನಕ ಸುದ್ದಿ ಇಲ್ಲ. ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ಯಾರೋ ಮಾತಾಡೋದನ್ನು ಕೇಳಿದ್ದೇವೆ. ಮತ್ತೆ ಯಾರೋ ಮೊನ್ನೆ ಹೇಳಿದ್ರು, ಒಂದು ಕೋರ್ಟಲ್ಲಿ ನಿಮ್ಮ ವಿರುದ್ಧ ಹೋರಾಟಗಳನ್ನು ಮಾಡಬಾರ್ದು,
ಅದು ಕೂಡ ಸೌಜನ್ಯಳ ಹೋರಾಟವನ್ನು ನೀವು ಮಾಡಬಾರ್ದು, ಬೇರೆಯವರು ಯಾರು ಕೂಡ ಹೋರಾಟ ಮಾಡಲೇಬಾರ್ದು ಅನ್ನೋಂಥದ್ದು ಬಂದಿದೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ನನಗೆ, ಸರಿಯಾಗಿ ಅದು ಗಮನಕ್ಕೆ ಬಂದಿಲ್ಲ ಇನ್ನೂ ಕೂಡ ನಮ್ಗೆ. ಹಾಗಾಗಿ ನಿಲ್ಸಿದ್ದೀರಾ ಹೇಗೆ ಹೋರಾಟ? ಇಲ್ಲಪ್ಪ, ಹೋರಾಟ ಏನು ನಿರಂತರವಾಗಿ ನಡೀತಾ ಅದೇ ರೀತಿ ಹೋಗ್ತಾ ಇದೆ. ಈ ನಡುವೆ ರಾಜಕೀಯ ಜಂಜಾಟಗಳು ನಡೀತಾ ಇದೆ. ಸೌಜನ್ಯ ಕೇಸನ್ನು ಮರು ತನಿಖೆಗೆ ಒಂದು ಕಡೆಯಲ್ಲಿ ಸರ್ಕಾರ ಕೊಡ್ತಾ ಇಲ್ಲ, ಇನ್ನೊಂದು ಕಡೆಯಲ್ಲಿ 2 ದಿನಗಳ ಹಿಂದೆ ನೋಟದ ಬಗ್ಗೆ ಭರತ್ ಶೆಟ್ಟಿ ಅವರು ಭಾರಿ ಉದ್ರೇಕವಾಗಿ ಮಾತಾಡಿದರು. ಇದ್ರ ಬಗ್ಗೆ ನೋಡಿ, ರಾಜಕೀಯ ವ್ಯಕ್ತಿಗಳು ಇರುವುದೇ ಈ ರೀತಿ ಮಾತಾಡಿದ್ರೆ, ಈ ರೀತಿ ಬದುಕಿದ್ರೆ ಮಾತ್ರ ರಾಜಕೀಯ ಅಂತ ಹೇಳೋದು. ಅದಕ್ಕೆ ಆ ರಾಜಕೀಯದವರಿಗೆ ಅವರ ಕುಟುಂಬ, ಸಂತಾನ, ಮನೆ, ಅದು ಇದು, ಮಠ, ದೇವರು, ದಿಂಡರು ಯಾರಿಲ್ಲ ಅವರಿಗೆ. ರಾಜಕೀಯದವರಿಗೆ ಅವರಿಗೆ ಬರೀ ಕುರ್ಚಿ ಮಾತ್ರ ಬೇಕಾಗಿರೋದು. ಅವರು ಕುರ್ಚಿಗೋಸ್ಕರ ತನ್ನ ಎಲ್ಲವನ್ನೂ ಮಾರ್ಕೊಳ್ತಾರೆ, ಬೇಕಾದ್ರೆ ಎಲ್ಲವನ್ನೂ ಮಾರ್ಕೊಳ್ತಾರೆ. ಅವ್ರಿಗೆ ಮುಖವೇ ಇಲ್ಲ ರಾಜಕೀಯದವರಿಗೆ. ಅವರು ಸೆಕೆಂಡಿಗೆ ಅವರ ಮುಖದ ಚೇಹರೆಗಳು ಬದಲಾಗ್ತವೆ. ನಾಳೆಗೆ ಎಲುಬಿಲ್ಲದ ನಾಲಿಗೆಗಳು. ಹಾಗಾಗಿ ಅವರು ಏನೋ ಮಾತಾಡ್ತಾರೆ ಅಂತ ಹೇಳಿ ಅದಕ್ಕೆ ತಲೆ ಕೆರ್ಕೊಳ್ಳುವಂತ ಮೂರ್ಖರು ನಾವಲ್ಲ. ಯಾಕಂತೇಳಿ ನಾವು ಹೇಳ್ತಾ ಬರ್ತಾ ಇದ್ದೇವೆ, ರಾಜಕೀಯ ಅನ್ನುವಂಥದ್ದು ಕ್ಷಣಿಕ, ಧರ್ಮ ನಿರಂತರ. ಕಾಣುವುದಿಲ್ಲ ಈಗ ಕಣ್ಣಿಗೆ? ಇನ್ನೇನ್ ಕಾಣ್ಬೇಕು ಹೇಳಿ? ಧರ್ಮಸ್ಥಳದ ಆ ಮಂಜುನಾಥ ದೇವರ, ಅಣ್ಣಪ್ಪ ದೇವರ ಸತ್ಯ ಕಾಣ್ತಾ ಇಲ್ವಾ? ಯಾರು ಯಾರು ಎಲ್ಲ ಸೇರ್ಕೊಂಡು ಸೌಜನ್ಯಳ ಹೋರಾಟವನ್ನು ಮುಗಿಸ್ಲಿಕ್ಕೆ ನೋಡಿದ್ದಾರೆ, ಯಾರು ಯಾರು ಅತ್ಯಾಚಾರಿಗಳ ಪರ ನಿಂತಿದ್ದಾರೆ, ಯಾರು ಯಾರು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದ್ದಾರೆ, ಇವತ್ತು ಮಾಡ್ತಾ ಇದ್ದಾರೆ, ಮುಂದೆ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಮಾಡ್ತಾ ಇದ್ದವರಿಗೆ ಸಿಗ್ತಾ ಇದೆ, ಕಣ್ಣಿಗೆ ಕಾಣ್ತಾ ಇದೆ. ಅದನ್ನು ನಾವೇನು ಹೇಳ್ಬೇಕಂತ ಇಲ್ಲ, ಎಲ್ರಿಗೂ ಗೊತ್ತಿದೆ. ಅತ್ಯಾಚಾರಿಗಳ ಜೊತೆ ಸೇರ್ಕೊಂಡವ್ರಿಗೂ ಗೊತ್ತಿದೆ, ಮಾಧ್ಯಮಗಳಿಗೆ ಗೊತ್ತಾಗಿದೆ, ರಾಜಕೀಯ ವ್ಯಕ್ತಿಗಳಿಗೆ ಗೊತ್ತಾಗಿದೆ, ರಾಜಕೀಯ ಪಕ್ಷದವರಿಗೂ ಕೂಡ ಗೊತ್ತಾಗಿದೆ. ಈ ರಾಷ್ಟ್ರೀಯ ಪಕ್ಷಗಳಿಗೆ ಏನಂತ ಹೇಳಿದ್ರೆ, ನಾವು ರಾಷ್ಟ್ರ ಮಟ್ಟದಲ್ಲಿ ಇದ್ದೇವಲ್ಲ, ನಮ್ಗೆಲ್ಲ ಅಣ್ಣಪ್ಪ ಸ್ವಾಮಿಯ, ಮಂಜುನಾಥ ದೇವರ ಏನಾದ್ರೂ ತೊಂದರೆ ಆಗ್ಲಿಕ್ಕೆ ಇಲ್ಲ. ನಾವು ದೊಡ್ಡ ಜನಗಳಲ್ವಾ ರಾಜಕೀಯದವರು, ಎತ್ತರದ ಕುರ್ಚಿಯಲ್ಲಿ ಕುತ್ಕೊಳ್ಳೋರು, ನಮ್ಗೇನಾಗ್ಲಿಕ್ಕೆ ಇಲ್ಲ, ದೇವರು ಇಲ್ಲಿ ತನಕ ಬರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಸರ್ವನಾಶ ಆಗಿ ಹೋಗ್ತಾರೆ, ರಾಜಕೀಯಗಳೇ ಸರ್ವನಾಶ ಆಗಿ ಹೋಗ್ತಾರೆ. ಅವರವರೇ ಹೊಡ್ಕೊಂಡು ಈಗ ಬಿಜೆಪಿ ಅವರು ಇರ್ಬೋದು, ಕಾಂಗ್ರೆಸ್ನವ್ರು ಇರ್ಬೋದು, JDS ನವರು, ಅವರವರೇ ಹೊಡ್ಕೊಂಡು ಅವರವರೇ ಆರೋಪಗಳನ್ನು ಮಾಡಿಕೊಂಡು ಅವರವರೇ ಸಾಯ್ತಾರೆ ನೋಡ್ಬೇಕಾದ್ರೆ. ಇದು ಆ ಧರ್ಮಪೀಠದ, ನ್ಯಾಯಪೀಠದ ಸತ್ಯದ ಶಕ್ತಿ. ಅದು ಸತ್ಯದ ಶಕ್ತಿ, ಸತ್ಯದ ನೋಟದ ಬಗ್ಗೆ ಯಾರೋ ಮಾತಾಡಿದ್ರು. ಈಗಿನ ರಾಜಕೀಯದ ಬೆಳವಣಿಗೆಯಲ್ಲಿ ನೋಟದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮೊನ್ನೆ ಎಲ್ಲೋ ಒಂದು ಸಭೆಯಲ್ಲಿ ಅಂತ ಹೇಳಿ. ಪಾಪ ಅವರೆಲ್ಲ ಅಮಾಯಕರು, ಅವರೆಲ್ಲ ಕೇಸರಿ ಕಂಡಿದ್ದು ಇತ್ತೀಚೆಗೆ ಅಷ್ಟೇ. ಮೊದಲೆಲ್ಲ ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲೆಲ್ಲ ಇದ್ದವರು, ಅವರು ಬಿಸ್ನೆಸ್ ಮ್ಯಾನ್ಗಳು, ಅವರು ಡಾಕ್ಟರ್ಸ್ಗಳು, ಈ ರೀತಿ ಎಲ್ಲ ಬದುಕಿದವರು. ಅವರಿಗೆ ಇದಿಲ್ಲ, ನಿಯತ್ತಿಲ್ಲದವರವರೆಲ್ಲ. ಅವರು ಮಾತಾಡ್ತಾರೆ ಅಂತ ಹೇಳಿ ಅವರ ಪುಂಗಿ ಊದ್ತಾರೆ ಅಂತ ಹೇಳಿ ಆ ಪುಂಗಿಗೆ ನಲಿಯುವಂತ ಜನಗಳು ನಾವಲ್ಲ. ಯಾಕಂತ ಹೇಳಿದ್ರೆ ಅದೆಲ್ಲ ಲೆಕ್ಕಕ್ಕಿಲ್ಲದಂತ ವ್ಯಕ್ತಿಗಳವರೆಲ್ಲ. ಯಾಕಂತ ಹೇಳಿದ್ರೆ ಏನೋ ಅವರಿಗೆ ನಮ್ಮ ತುಳುನಾಡಿನಲ್ಲಿ ಹೇಳ್ತಾರೆ, ಕುಲೆ ತಪ್ಪು ಮುಟ್ಟು ಅಂತ ಹೇಳ್ತಾರೆ. ಆ ಕಾಡಿನಲ್ಲಿ ಯಾವುದೋ ಒಂದು ಪ್ರೇತದ ಒಂದು ಸೊಪ್ಪಿದೆ ಅಂತೆ, ಅದು ಮುಟ್ಟಿದ್ದು ಅಂತ ಹೇಳ್ತಾರೆ. ನಮ್ಮಲ್ಲೆಲ್ಲ ಕುಲೆ ತಪ್ಪು ಅಂತ ಹೇಳ್ತಾರೆ. ಅದು ಮುಟ್ಟಿದ ಹಾಗೆ ಮಾತಾಡಿದ್ದಾರೆ ಅವರು, ಮೈಯಲ್ಲೆಲ್ಲ ಉರ್ಕೊಂಡು ಮಾತಾಡಿದ ಹಾಗೆ ಯಾಕೆ ಮಾತಾಡಿದಾರೆ ಗೊತ್ತಿಲ್ಲ. ಅದು ಸಹ ನೋಟದ ಬಗ್ಗೆ ಮಾತಾಡಿದ್ದಾರೆ ಅವರು. ಅದಕ್ಕೆ ಸರಿಯಾಗಿ ನಮ್ಮ ಹೋರಾಟಗಾರ್ತಿ ಅವರ ಜೊತೆಯಲ್ಲಿ, ಅವರ ಪಾರ್ಟಿಯಲ್ಲಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂತ ಹೋರಾಟಗಾರ್ತಿ ಪ್ರಸನ್ನಕ್ಕನವರು ಹೇಳಿದ್ದಾರೆ, ನೀವೊಂದು ಕಾಲೇಜಲ್ಲಿ ಕಲಿಸುವಾಗ ನೀವು ಪಾಠ ಕಲಿಸುವ ಬದಲು ಆ ಹೆಣ್ಮಕ್ಕಳನ್ನು ಬ್ರೈನ್ ವಾಶ್ ಮಾಡಿಕೊಂಡು ಮದುವೆ ಆದದ್ದು ನಾವಲ್ಲ. ನೀವು ಒಂದು ಮದುವೆ ಆಗಿದ್ದೀರಾ,
ಅದು ಹಿಂದೂ ಧರ್ಮದಲ್ಲಿ ಉಂಟಾ? ಹೇಳುವಾಗ ಹಿಂದುತ್ವ, ಹಿಂದೂ ಧರ್ಮ ಅಂತ ಹೇಳುವಾಗ ಆ ಎಲ್ಲ ಕಾಂಟ್ರಾಕ್ಟ್ಗಳು ಮುಸ್ಲಿಮನಿಗೆ ಹೋಗುವಾಗ ನೀನು ಯಾವ ಧರ್ಮದವನು ಅಂತ ನಾನು ಪ್ರಶ್ನೆ ಮಾಡ್ಬೇಕಲ್ಲ. ನೀವು ಒಂದು ಹಿಂದೂ ಧರ್ಮದಲ್ಲಿದ್ದವರು ಸೌಜನ್ಯನ ಪರ ತಾಕತ್ತಿದ್ರೆ ಗಂಡಸಾದ್ರೆ ಒಮ್ಮೆ ಹೋರಾಟಕ್ಕೆ ಬನ್ನಿ ಅಂತಿದ್ರಲ್ಲ ಮಹೇಶ್ ಅಣ್ಣ. ಆ ಮಹೇಶ್ ಅಣ್ಣನ ಹಿಂದೂ ಧರ್ಮ ಹಿಂದುತ್ವದ ಇದರಲ್ಲಿ ಅವರ ಕಾಲಿನ ಧೂಳಿಗೂ ನೀವು ಸಮ ಅಲ್ಲ. ನನ್ನ ಮನೆ ತಾಯಿಗೆ ಗೌರವ ಕೊಡ್ಲಿಕ್ಕೆ ಗೊತ್ತಿಲ್ಲದವ, ತನ್ನ ಹೆಂಡತಿಗೆ ಗೌರವ ಕೊಡುವ ಗೊತ್ತಿಲ್ಲದವ ಯಾವ ಸೀಮೆಯ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀನಿ ನೀನು? ಕೇವಲ ಕುತ್ತಿಗೆಗೆ ಕೇಸರಿ ಶಾಲ್ ಹಾಕಿ ತಿರುಗುದಲ್ಲ, ಆ ದೇವಸ್ಥಾನಕ್ಕೆ ಬಂದು ಒಂದು ಕೇಸರಿ ಭಗವಧ್ವಜವನ್ನು ಹಾಕು, ನಾನು ನಿನ್ನೊಟ್ಟಿಗೆ ಬಂದು ಕೈ ಜೋಡಿಸ್ತೇನೆ. ಪರಶುರಾಮನನ್ನು ಇಷ್ಟು ಚಿತ್ರ ಮಾಡಿಕೊಂಡು ತುಂಡು ಮಾಡಿಕೊಂಡು ಹೋಗುವಾಗ ನಿಮ್ಮ ಹಿಂದುತ್ವ ಎಲ್ಲಿ ಹೋಯ್ತು? ಆಗ ನೀವು ಹಿಂದೂಗಳಿಗೆ ಹುಟ್ಲಿಲ್ವಾ ಅಂತ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಹಿಂದೂ ಧರ್ಮ ಅಂದ್ರೆ ಏನು, ಹಿಂದುತ್ವ ಅಂದ್ರೆ ಏನು ಅಂತ ಮುಖಾಮುಖಿ ಒಮ್ಮೆ ಕೂತು ಮಾತಾಡುವ. ನಾನು ಚಾಲೆಂಜ್ ಮಾಡ್ತೇನೆ, ಈ ಚಾಲೆಂಜ್ ಸ್ವೀಕರಿಸ್ತೀರಾದ್ರೆ ನಿಜವಾಗಿ ಹಿಂದೂ ಅಂತ ನಾನು ಒಪ್ಕೊಳ್ತೇನೆ, ಇಲ್ಲದಿದ್ರೆ ಒಂದು ಜೋಕರ್ ನಾಲಾಯಕ್ MLA ಅಂತ ಹೇಳ್ತೇನೆ. ಅದಕ್ಕೆ ಫಸ್ಟ್ಗೆ ಅವರು ಉತ್ತರ ಕೊಡ್ಲಿ. ಇಂಥ ಎಲ್ಲ ಈ ಜುಜುಬಿಗಳಿಗೆ ನಾವೆಲ್ಲ ಉತ್ತರ ಕೊಡುವಂಥದ್ದು ಸಮಂಜಸ ಅಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಏನು ನಾವು ಇವತ್ತು ಸೌಜನ್ಯಳ ಹೋರಾಟದಲ್ಲಿ ಸತ್ಯವನ್ನು ಉದ್ರೇಕಕಾರಿಯಾಗಿ ಏನು ಪ್ರತಿಭಟಿಸ್ತೇವ, ಏನು ಮಾತುಗಳನ್ನಾಡ್ತೇವ, ಅದೇ ರೀತಿಯಲ್ಲಿ ಏನಾದ್ರೂ ಒಂದು TRP ಗಿಟ್ಟಿಸಿಕೊಳ್ಳಿಕ್ಕೋಸ್ಕರ ದೊಡ್ಡ ನಾಯಕ, ನಾನು ರಾಜ್ಯದ ರಾಷ್ಟ್ರದ ನಾಯಕ ಅನ್ನಿಸ್ಕೊಳ್ಳಿಕ್ಕೆ ಮಾತಾಡಿರ್ಬೋದು. ಅದನ್ನು ಯಾವ್ದನ್ನು ಮಾತಾಡ್ಬೇಕು? ಅಷ್ಟು ಒಂದು ಇದು ಬರ್ಬೇಕಾದ್ರೆ, ಹುಮ್ಮಸ್ಸು ಬರ್ಬೇಕಾದ್ರೆ ಸತ್ಯದ ಮಾತುಗಳು ಬರ್ಬೇಕು. ಸತ್ಯದ ಮಾತುಗಳು ಬಂದ್ರೆ ದೇವರು ಕೂಡ ಒಪ್ಕೊಳ್ತಾರೆ, ಅಷ್ಟು ಅಂತ ಹೇಳ್ತಾರೆ. ಇವರು ಮಾತಾಡೋದೆಲ್ಲ ಸುಳ್ಳುಗಳೇ. ಅದಕ್ಕೋಸ್ಕರ ಇವತ್ತು ಎಲ್ಲ ಅದನ್ನು ನೋಡಿ ಅವ್ರು ಮಾತಾಡಿದ್ದಾರೆ, ಅದನ್ನು ಕೂಡ ಪ್ರೈವೇಟ್ ಮಾಡಿ ಅದನ್ನು ಯಾರು ನೋಡೋದಾಗೆ ಮಾತ್ರ ಕೇಳೋದಾಗೆ ಮಾಡಿ ಇಟ್ಟಿದ್ದಾರೆ. ಯಾಕೆ? ಅವ್ರು ಸುಳ್ಳು ಮಾತಾಡಿದ್ದು. ನಮ್ಗೆ ಯಾರಾದ್ರೂ ಯಾವ ಪಕ್ಷದವನಾದ್ರೂ ನಮ್ಗೆ ಅಂಟಿದ್ದಾರ? ಇಲ್ಲ. ನಾವು ಯಾರ ಪಕ್ಷದ ವಿರೋಧವೂ ಇಲ್ಲ. ಕಾಂಗ್ರೆಸ್ನವ್ರಿಗೂ ವಿರೋಧ ಇಲ್ಲ, JDSನವ್ರಿಗೂ ವಿರೋಧ ಇಲ್ಲ, BJP ಅವರಿಗೂ ವಿರೋಧ ಇಲ್ಲ. ನಮ್ಮ ವಿರೋಧ ಇರುವಂತದ್ದು ಅತ್ಯಾಚಾರಿಗಳ ವಿರುದ್ಧ. ಅತ್ಯಾಚಾರಿಗಳ ಜೊತೆಯಾಗಿ ರಾಷ್ಟ್ರೀಯ ಪಕ್ಷ ಅಲ್ಲ, ವಿಶ್ವದ ಯಾವುದೇ ಪಕ್ಷ, ಯಾವನೇ ವ್ಯಕ್ತಿ ಇರ್ಲಿ, ಯಾವನೇ ಅವನು ನಮ್ಗೆ ಕೀಳಾಗಿ ಕಾಣ್ತಾನೆ. ನಮ್ಮ ಕಾಲಿನ ಅಡಿಯ ಧೂಳಿಗೂ ಸಮಾನ ಅಲ್ಲ ಆ ಪಾಪಿ. ಮತ್ತೆ ಈ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಇವರು ನಮ್ಗೆ ಈ ರಾಜ್ಯಕ್ಕೆ ಪಕ್ಷಕ್ಕೆ ಲೆಕ್ಕಕ್ಕವೇ ಇಲ್ಲ. ನಾವು ಅವರನ್ನು ನೋಡಿ ಬದುಕುವುದಲ್ಲ, ನಾವು ಸನಾತನ ಹಿಂದೂ ಧರ್ಮವನ್ನೇ ಪ್ರತಿಪಾದನೆ ಮಾಡಿ ಬದುಕುವಂತ ವ್ಯಕ್ತಿಗಳು ನಾವು. ಭರತ್ ಶೆಟ್ಟಿ ಅಂತ ಮೂರ್ಖರಲ್ಲ ನಾವು, ಮೂರ್ಖರಲ್ಲ. ನಾನು ಯಾಕಂತ ಹೇಳಿದ್ದೇನೆ ಅಂತ ಹೇಳಿದ್ರೆ, ನಾನು ಒಳ್ಳೆ ವ್ಯಕ್ತಿ ಅಂತ ತಿಳ್ಕೊಂಡಿದ್ದೆ ಭರತ್ ಶೆಟ್ಟಿಯನ್ನು. ಭರತ್ ಶೆಟ್ಟಿಯ ಇನ್ನೊಂದು ಮುಖವಾಡ ಕಳಚಿಬಿತ್ತೀಗ. ಎಷ್ಟು ನೀಚರಿದ್ದಾರೆ ಇವರ ಮನಸ್ಸಿನ ಒಳಗಡೆ, ಎಷ್ಟು ಹಿಂದೂ ವಿರೋಧಿ ದ್ವೇಷ ಉಂಟು. ಇವರೆಲ್ಲ ಕೇಸರಿ ಹಾಕೊಂಡ ತಕ್ಷಣ ಮೈಯಲ್ಲಿ ಬಂದವರಾಗೆ ಮಾತಾಡ್ತಾರಲ್ಲ ಇವರು. ಅದೇ ಕೇಸರಿ ಮೈ ಮೇಲೆ ಹಾಕೊಳ್ಳೋದಲ್ಲ, ಕೇಸರಿಯನ್ನು ಅಂತರಾಳದ ಒಳಗೆ ಇಟ್ಕೊಳ್ಬೇಕು. ಆಗ ಒಳ್ಳೆ ಮಾತುಗಳು ಬಾಯಲ್ಲಿ ಬರ್ತವೆ. ನಾಟಕಕ್ಕೋಸ್ಕರ ಹೆಗಲ ಮೇಲೆ ಕೇಸರಿ ಹಾಕೊಂಡು ಬೊಗಳೆ ಬಿಟ್ರೆ ಅದು ಈ ಬೀದಿ ನಾಯಿಗಳು ಕೂಗಿದಾಗೆ ಆಗ್ತದೆ. ಕೇಸರಿಗೆ ವ್ಯಾಲ್ಯೂ ಇದೆ ಅದಕ್ಕೆ. ಅದರಲ್ಲಿ ಸತ್ಯ ಇದೆ, ಅದರಲ್ಲಿ ಧರ್ಮ ಇದೆ, ಅದರಲ್ಲಿ ಒಂದು ಶಾಂತಿಯ ಸಂಕೇತ ಇದೆ, ಅದರಲ್ಲಿ ತ್ಯಾಗದ ಸಂಕೇತ ಇದೆ. ಅದರಲ್ಲಿ ಏನಂತ ತಿಳ್ಕೊಂಡಿದ್ದಾರೆ ಇವರು ಕೇಸರಿಯನ್ನು? ರಾಜಕೀಯಕ್ಕೋಸ್ಕರ, ಓಟಿನ ಬೇಟೆಗೋಸ್ಕರ ಏನ್ ಮಾತಾಡ್ತಾರೆ? ಅವರ ಯೋಗ್ಯತೆ ಅವರ ಬಾಯಿಲಿ ಹೊರಗೆ ಬಂತು ನೋಡಿ. ಇವರ ಬಗ್ಗೆ ನಾವೆಲ್ಲ ಮಾತಾಡ್ಬೇಕಾ? ಇನ್ನು ಎಷ್ಟು ಉದಾಹರಣೆ ಕೊಡ್ಬೇಕು ನಾನು? ಯಾವ ಹಗರಣಗಳು, ಯಾವ ಬೇರೆ ಬೇರೆ ಮಹಿಳೆಯರ ಬಗ್ಗೆ ಇದಾಗಿರುವಂತ ಯಾವ್ದ್ರಲ್ಲಿ ಯಾವ ಲೆಕ್ಕ ಕೊಡ್ಬೇಕು ನಾವು? ಇದನ್ನೆಲ್ಲ ನಾವು ಮಾತಾಡ್ಲಿಕ್ಕೆ ಆಗುದಿಲ್ಲ. ಭರತ್ ಶೆಟ್ರೆ ಸ್ವಲ್ಪ ಜಾಗ್ರತೆ ಮಾಡಿ ಮಾತಾಡಿ. ಧರ್ಮ ಅಂತ ಹೇಳಿದ್ರೆ ಕೇಸರಿ ಹಾಕೊಂಡು ಬೊಗಳಿ ಬಿಟ್ರಲ್ಲ ನೀವು. ಮತ್ತೆ ಮಾತಾಡುವಾಗ ಒಂದು ಮಾತು ಹೇಳಿದಿರಿ ನೀವು, ಕಾರ್ಯಕರ್ತರ ಧೈರ್ಯದಿಂದ ನೀವು ಮಾತಾಡಿದ್ರು ಸರ್. ನಿಮ್ಮ ಧೈರ್ಯದಿಂದ ಮಾತಾಡುದು, ನನ್ನ ಧೈರ್ಯದಿಂದ ಅಲ್ಲ, ಕಾರ್ಯಕರ್ತರ ಧೈರ್ಯದಿಂದ ಮಾತಾಡು. ಕಾರ್ಯಕರ್ತರನ್ನು ಮೂರ್ಖರನ್ನಾಗಿ ಮಾಡಿ ನಿಮ್ಮ ಧೈರ್ಯದಿಂದ ಮಾತಾಡ್ತೇನೆ. ಮತ್ತೆ ನಿಮ್ಮ ಧೈರ್ಯ ಯಾರಿಗೆ ಉಂಟರಿ? ನಿಮ್ಮ ಹತ್ರ ಏನಿದೆ? ನಿಮ್ಮ ಹತ್ರ ಏನಿದೆ ಹೇಳಿ? ನಿಮ್ಮ ಹತ್ರ ಏನಿದೆ? ನೀವೆಲ್ಲ ಮಾತಾಡೋದೆ
ನಮ್ಮಂತ ಸನಾತನ ಹಿಂದೂ ಧರ್ಮದ ಅನುಯಾಯಿಗಳು ಕಟ್ಟಿ ಬೆಳೆಸಿದಂತ ಸಂಘ ಪರಿವಾರದ ಸ್ವಯಂ ಸೇವಕರಿಂದಲೇ ನೀವು ಬದುಕಿರುವಂತದ್ದು ನಾಯಕರುಗಳು. ನೀವು ಪಾಪಿಗಳು, ನೀವು ನಾಯಕರುಗಳು ಪಾಪಿಗಳು. ಎಷ್ಟು ಹಿಂದೂ ಸಮಾಜಕ್ಕೆ ಹೋರಾಟ ಮಾಡಿದ ಮನೆಗಳನ್ನು ಹಾಳು ಮಾಡಿದ್ದೀರಿ. ಇವತ್ತು ಭಿಕ್ಷೆ ಎತ್ತುವಂತ ಪರಿಸ್ಥಿತಿ ಇದೆ. ಎಷ್ಟು ಹುಡುಗರನ್ನು ಬಲಿ ಕೊಟ್ಟಿದ್ದೀರಿ. ನಿನ್ನೆ ಪ್ರಸನ್ನ ಕೇಳಿದ್ರು, ಕೇಳ್ಬೇಕಾದನ್ನು ನೀವು ಪ್ರಸನ್ನ ಕೇಳಿದನ್ನು ಕೇಳಬೇಕು. ಎಲೆಕ್ಷನ್ ಬಂದಾಗ ಕೋಮುದ್ವೇಷ, ಒಂದು ಮರ್ಡರ್, ಆ ಹೆಣದ ಮೇಲೆ ನಿಮ್ಮ ಎಲೆಕ್ಷನ್. ನೀವೇನ್ ಹೇಳ್ತೀರಿ? ನೋಟ. ಪಾಪಿಗಳು ನೀವೆಲ್ಲ. ನೋಟ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ ಸ್ವಾಮಿ? ಏನ್ ತಿಳ್ಕೊಂಡಿದ್ದೀರಿ? ನಮ್ಮ ಉದ್ದೇಶ ಇದ್ದದ್ದು ಏನು? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು 23,500 ಓಟು ಬಿದ್ದಿದಲ್ಲ. ನೀವೇನೋ ಬಿಜೆಪಿಯ ಒಂದು MLA ಆಗಿ ಜನರಿಗೆ ಬೋಧನೆ ಮಾಡ್ತಾರಲ್ಲ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಒಳ್ಳೆ ಸದೃಢ ವ್ಯಕ್ತಿಗಳನ್ನು ಒಂದು 10 ಮಂದಿಯನ್ನು ಕೊಡಿ, ನಾವು ಹಿಂದೂ ಧರ್ಮ ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿ ಅವರು ಇಡೀ ದೇಶಕ್ಕೆ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಅದೇ ಮಾತನ್ನು ನೀವು ಇವತ್ತು ಬೊಗಳೆ ಬಿಡ್ತೀರಲ್ಲ. ವಿವೇಕಾನಂದರು ಹೇಳಿದ್ದಾರೆ, ವಿವೇಕಾನಂದರು ಹೇಳಿದ್ದಾರೆ, ವಿವೇಕಾನಂದರು ಹೇಳಿದ್ದಾರೆ. ಅರೆ ನಮ್ಗೆ ಈ ಜಿಲ್ಲೆಯಲ್ಲಿ 23,500 ಮತದಾರರು ಓಟ್ ಕೊಟ್ಟಿದ್ದಾರೆ ಸ್ವಾಮಿ ನೋಟಕ್ಕೆ. ಈ ಜಿಲ್ಲೆಯಲ್ಲಿ 10 ದೊಡ್ಡದ 23,500 ದೊಡ್ಡದ? ಅರೆ ಮೂರ್ಖತನದ ಪರಮಾವಧಿ. ನಿಮ್ಗೆ ಏನು ಪರಿಜ್ಞಾನವೂ ಇಲ್ಲ. ಯಾಕೆ ಮಾತಾಡ್ತೀರಿ ಸ್ವಾಮಿ ಸುಮ್ಮನೆ ಇಲ್ಲದ್ರೆ ಸರ್? ನಾನು ಹೇಳುವಂಥದ್ದು ರಾಜಕೀಯವನ್ನು ಬದಿಗೆ ಇಟ್ಟು ಸೌಜನ್ಯನ ಹೋರಾಟಕ್ಕೆ ಬನ್ನಿ. ಅಣ್ಣಪ್ಪನ ಮಂಜುನಾಥ ದೇವರ, ಅಣ್ಣಪ್ಪ ಸ್ವಾಮಿಯ ಮಂಜುನಾಥ ದೇವರ ಪ್ರಸಾದ ಸಿಗ್ತದೆ. ಅತ್ಯಾಚಾರಿಗಳ ಜೊತೆ ಸೇರಿದ್ರೂ ಸಿಗ್ತದೆ ನಿಮ್ಗೆ. ನಿಮ್ಮ ರಕ್ತಗಳಲ್ಲಿ ಕ್ಯಾನ್ಸರ್ ಹಿಡಿತದೆ, ರಕ್ತಗಳಲ್ಲಿ ಕ್ಯಾನ್ಸರ್ ಹಿಡಿತದೆ. ಇದನ್ನು ಕೂಡ ಹೇಳ್ತೇನೆ. ಹಿಡಿಸಿಕೊಂಡವರು ಇದ್ದಾರೆ, ನೋಡ್ತಾ ಇರಿ ನೀವು. ಆ ಅಣ್ಣಪ್ಪ ಮಂಜುನಾಥ ದೇವರು ಶತಮಾನದಿಂದ ಆದ ಅನ್ಯಾಯಕ್ಕೆ ಒಂದು ಅಂತಿಮ ಮೊಲೆ ಹೊಡಿಬೇಕು ಅಂತ ಹೊರಟಿದ್ದಾರೆ. ಶವದ ಪೆಟ್ಟಿಗೆಗೆ ಒಂದು ಅಂತಿಮ ಮೊಲೆ ಹೊಡಿತಾರೆ ಅಂತ ಹೇಳಿ ಅದೇ ರೀತಿ. ಆದ್ರೆ ಅಂತ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ಲಿಕ್ಕೆ ನಿಮ್ಮಂತ ಪಾಪಿಗಳು ಮಾತಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಶವದ ಪೆಟ್ಟಿಗೆಗೆ ಅಂತಿಮ ಮೊಲೆ ಒಡ್ದೇ ಹೊಡಿತಾರೆ ಅಣ್ಣಪ್ಪ ಮಂಜುನಾಥ ಸ್ವಾಮಿ. ಖಂಡಿತ ಇದು, ಖಂಡಿತ ಇದು ಸಾಮಾನ್ಯ ಅಂತ ತಿಳ್ಕೊಳ್ಬೇಡಿ ನೀವು, ಸಾಮಾನ್ಯ ಅಂತ ತಿಳ್ಕೊಳ್ಬೇಡಿ. ನಾವೇನು ಸೌಜನ್ಯ ಹೋರಾಟಗಾರರು 12 ವರ್ಷದಿಂದ ಇವತ್ತು ಮುಂದಿನ ದಿನದಲ್ಲಿ ಯಾವುದೇ ಹೋರಾಟಕ್ಕೂ ರೆಡಿ ಆಗ್ತಿದ್ದೇವೆ ನಾವು. ಯಾವುದೇ ಹೋರಾಟಕ್ಕೂ ರೆಡಿ ಆಗ್ತಿದ್ದೇವೆ. ಏನು ಅಂತ ತಿಳ್ಕೊಂಡಿದ್ದೀರಿ ನೀವು ಆ ಧರ್ಮಪೀಠವನ್ನು? ಏನು ಅಂತ ತಿಳ್ಕೊಂಡಿದ್ದೀರಿ ಆ ನ್ಯಾಯಪೀಠವನ್ನು? ನೀವು ನಿಮ್ಮ ಅಪ್ಪನ ಮನೆಯ ಗಂಟದು ಪಾಪಿಗಳೇ. ಯಾವನೋ ಒಬ್ಬ ಅಲ್ಪಸಂಖ್ಯಾತ ಅಂತ ಹೇಳಿ ಮಾತಾಡಿದ್ರಲ್ಲ ನಿನ್ನೆ ಆ ವಿಡಿಯೋದಲ್ಲಿ. ಮುಸಲ್ಮಾನರು ಓಟು ಕೊಡ್ಲಿಲ್ಲ, ಹಾಗಾದ್ರೆ ನಿಮ್ಗೆ ಎಲ್ಲೆಲ್ಲಿಂದ ಎಷ್ಟೆಷ್ಟು ಓಟು ಬರ್ತದೆ ಅಂತ ಹೇಳಿ ನಿಮ್ಗೆ ಮಿಷಿನ್ ಎಲ್ಲ ನಿಮ್ಮ ಕೈಯಲ್ಲಿರುವುದಾ? ಮಿಷಿನ್ ನಿಮ್ಮ ಕೈಯಲ್ಲಿರುವುದಾ? ಅದರಲ್ಲೇ ಗೊತ್ತಾಗ್ತದೆ. ನೀವು ಓಟುಗಳನ್ನು ಡಿವೈಡ್ ಮಾಡ್ತೀರಿ, ಮಿಷಿನ್ಗಳು ನಿಮ್ಮ ಕೈಯಲ್ಲಿರುವುದು ಅಂತ ಹೇಳಿ. ಭರತ್ ಶೆಟ್ಟಿ ನೀವು ಒಪ್ಪಿಕೊಂಡಿದ್ದೀರಿ. ಓಟ್ ಹಾಕಿದ್ದೆ ಯಾರು ನೋಟಕ್ಕೆ? ಖಾಲಿ ಹಿಂದೂಗಳು ಓಟ್ ಹಾಕಿದ್ರು. ಒಬ್ಬನೇ ಮುಸಲ್ಮಾನ ಅಥವಾ ಮೈನಾರಿಟಿ ಓಟ್ ಹಾಕ್ಲಿಲ್ಲ. ಯಾಕೆ ಹಾಕ್ಲಿಲ್ಲ? ಅವರು ನೋಟಕ್ಕೆ ಅವರು ಓಟ್ ಹಾಕುದಿಲ್ಲ, ನಾವು ಹಾಕ್ತೇವೆ. ನಮ್ಮ ಹತ್ರ ಹಾಕ್ಸ್ತಾರೆ, ನಮ್ಮ ಬ್ರೈನ್ ವಾಶ್ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಮುಸಲ್ಮಾನರು ಓಟ್ ಹಾಕ್ಲಿಲ್ಲ, ಕ್ರೈಸ್ತರು ಓಟ್ ಹಾಕ್ಲಿಲ್ಲ ಅಂತ ಹೇಳಿದಿರಲ್ಲ ನೀವು. ಹಾಗಾದ್ರೆ ಆ ಓಟಿನ ಮಿಷಿನ್ ನ ಒಳಗಡೆ ಇರುವ ಗೊಟ್ಟು ನಿಮ್ಗೆ ಗೊತ್ತಿದೆ. ನೀವು ಕೂಡ ಗುಜರಾತಿ ಮೂಲದಿಂದಲೇ ಆದಂತ ಎಂಟಿದ್ದಾರೆ. ಈಗ ನಿಮ್ಗೆಲ್ಲ ಗೊತ್ತಿದೆ ಯಾರೆಲ್ಲ ಇದನ್ನು ಮಾಡ್ತಾರೆ ಅಂತ ಹೇಳಿ. ಉತ್ತರ ಕೊಡ್ತೀರಿ ಇದಕ್ಕೆ ನೀವು? ಮುಸಲ್ಮಾನರು ಹಾಕ್ಲಿಲ್ಲ, ಕ್ರೈಸ್ತರು ಹಾಕ್ಲಿಲ್ಲ ಅಂತ ಹೇಳಿದ್ರಲ್ಲ, ಯಾವ ಒಂದು ಆಧಾರದಲ್ಲಿ ಹೇಳಿದ್ದೀರಿ? ಮತದಾನ ಅನ್ನುವಂಥದ್ದು ಗುಪ್ತ ಮತದಾನ. ನಿಮ್ಗೆ ಹೇಗೆ ಗೊತ್ತಾಯ್ತು ಅವ್ರು ಹಾಕ್ಲಿಲ್ಲ ಅಂತ ಹೇಳಿ? ಹೇಗ್ ಗೊತ್ತಾಯ್ತು ಸ್ವಾಮಿ? ಹೇಗ್ ಗೊತ್ತಾಯ್ತು ನಿಮ್ಗೆ? ಉತ್ತರ ಕೊಡ್ಬೇಕು ಇದಕ್ಕೆ. ಬಾಯಿ ಮುಚ್ಚಿ ಕೂತ್ರೆ ಜಾಗ್ರತೆ ಭರತ್ ಶೆಟ್ಟಿ, ಜಾಗ್ರತೆ. ಇದಕ್ಕೆ ಉತ್ತರ ಕೊಡ್ಲೇಬೇಕು. ನೀವು ಮಿಷಿನ್ ಚೇಂಜ್ ಮಾಡಿದ್ದೀರಿ, ಓಟಿನ ಮಿಷಿನ್ ಅನ್ನು ಚೇಂಜ್ ಮಾಡಿದ್ದೀರಿ ನೀವು.
ಏನು ಇವತ್ತು ಈ ವಿಶ್ವದ ಒಬ್ಬ ಅಗ್ರಮನ್ಯ ಒಬ್ಬ ಶ್ರೀಮಂತ ನಾಯಕವನ್ನ ಹೇಳಿದ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇದೇ ಆಗಿದೆ ಅಂತ ಕಾಣ್ತದೆ ನಮ್ಗೆ. ನೀವು ನಿಮ್ಮ ಮಾತಿನ ಅರ್ಥದಲ್ಲಿ ನಮ್ಗೆ ಗೊತ್ತಾಗ್ತಾ ಉಂಟು ಮಿಷಿನ್ ಅನ್ನು ನೀವು ಹ್ಯಾಕ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಪಕ್ಕ ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ದೀರಿ. ನೀವು ಮುಸಲ್ಮಾನರು ಓಟ್ ಹಾಕ್ಲಿಲ್ಲ ನೋಟಕ್ಕೆ, ಕ್ರೈಸ್ತರು ಓಟ್ ಹಾಕ್ಲಿಲ್ಲ ನೋಟಕ್ಕೆ ಅಂತ ಹೇಳಿದ್ದೀರಿ. ನೀವು ಇದಕ್ಕೆ ಇಲ್ಲಾದ್ರೂ ಉತ್ತರ ಕೊಡ್ಬೇಕು. ನೀವು ಹೇಗೆ ಹೇಳಿದ್ರ ಮಾತನ್ನು? ನೀವು ಹೇಗೆ ಹೇಳಿದ್ರು ಸ್ವಾಮಿ? ಮಾನ ಕೆಟ್ಟವರು ನೀವೆಲ್ಲ, ಲಜ್ಜೆ ಕೆಟ್ಟವರು ನೀವೆಲ್ಲ. ರಾಜಕ್ಕೆ ಮಾಡ್ಲಿಕ್ಕೆ ಧರ್ಮವನ್ನು ಹೊಡಿತೀರಿ. ಸನಾತನ ಹಿಂದೂ ಧರ್ಮದ ಮಗು ಸತ್ತು 12 ವರ್ಷ ಆಯ್ತು, ನಿಮ್ಗೆ ಗೊತ್ತಾಗ್ಲಿಲ್ಲ? ದೇವಸ್ಥಾನ ನಡೆಸುವ ಒಬ್ಬ, ಅದೇ ಧರ್ಮಸ್ಥಳದಲ್ಲಿ ದೇವಸ್ಥಾನ ನಡೆಸುವ ಒಬ್ಬ ಅಲ್ಪಸಂಖ್ಯಾತ ಗೊತ್ತಾಗ್ಲಿಲ್ಲ ನಿಮ್ಗೆ? ಪಾಪಿಸ್ಟರ್ ನೀವು. ಯಾರಿಗೆ ಹಿಂದೂ ಪಾಠದ ಬೋಧನೆ ಮಾಡ್ತೀರಿ? ಒಂದಾದ್ರೂ ಕೇಸ್ ಇದೆ ನಿಮ್ಮ ಮೇಲೆ? ಫ್ರಾಡ್ ಮಾಡಿದ್ದು ಕೇಸ್ ಇರ್ಬೋದು ನಿಮ್ಮ ಮೇಲೆ, ಅವ್ಯವಹಾರ ಮಾಡಿದ್ದು ಕೇಸ್ ಇರ್ಬೋದು ನಿಮ್ಮ ಮೇಲೆ. ಹಿಂದೂ ಸಮಾಜಕ್ಕೆ ಹೋರಾಟ ಮಾಡಿದ ಒಂದು ದಾಖಲೆ ತೋರಿಸಿ ಸ್ವಾಮಿ ನೀವು ಕೇಸ್ ಮಾಡ್ಕೊಂಡಿದ್ದು. ನಿಮ್ಮ ರಾಜ್ಯಕ್ಕೆ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಏನ್ರಿ ಸಂಘದ ಇದೆ ನಿಮ್ಗೆ? ನೀವು ಬಂದು ಎಲೆಕ್ಷನ್ಗೆ ನಿಂತ ಮೇಲೆ ನಿಮ್ಗೆ ITC OTC ಆಗಿರುವಂತದ್ದು. ಅಲ್ಲಿ ತನಕ ಇದೇ ಒಂದು RSS ಅನ್ನು ದೂಷಣೆ ಮಾಡ್ಕೊಂಡು ಬಂದವರಲ್ಲ ನೀವೆಲ್ಲ. JDS ಅಲ್ಲಿ ಇರ್ಲಿಲ್ವಾ ನೀವು? ಅಮರನಾಥ್ ಶೆಟ್ಟರ್ ಮಗಳನ್ನು ಮದುವೆ ಆಗಿರ್ಲಿಲ್ವಾ ನೀವು? ನಿಮ್ಮ ಹಣೆ ಬರಕ್ಕೆ ಬೆಂಕಿ. ಉತ್ತರ ಕೊಡಿ ಇದಕ್ಕೆಲ್ಲ. ನಮ್ಮನ್ನು ನಾವೇನೋ ಸುಮ್ಮನೆ ಕೂತಿದ್ದೇವೆ. ನಮ್ದು ಏನು ಅಂತ ಹೇಳಿದ್ರೆ ಒಂದೇ ಹೋರಾಟ, ಸತ್ಯಕ್ಕೆ ನ್ಯಾಯ ಸಿಗ್ಬೇಕು, ಧರ್ಮದ ಜಯ ಆಗ್ಬೇಕು. 12 ವರ್ಷದಿಂದ ಹೇಳ್ತಿದ್ದೇವೆ. ನ್ಯಾಯಪೀಠದಲ್ಲಿ ಆದಂತ ಘಟನೆ ಅತ್ಯಾಚಾರ. ಇನ್ನು ಕಾಂಗ್ರೆಸ್ನವರು ಪಾಪಿಗಳು, ಅವರೊಬ್ಬ ರಾಷ್ಟ್ರೀಯ ನಾಯಕ, ಪಾರ್ಲಿಮೆಂಟ್ ಇದರಲ್ಲಿ ನಿಂತ್ಕೊಂಡು ವಿರೋಧ ಪಕ್ಷದ ನಾಯಕ, ಸತ್ಯವನ್ನು ಹೇಳಿ, ಸತ್ಯವನ್ನು ಮಾತಾಡಿ, ಸತ್ಯವನ್ನು ಬಿಡಬೇಡಿ, ಅದಕ್ಕೆ ಹೆದರಬೇಡಿ ಅಂತ ಹೇಳ್ತಾರೆ. सत्य के साथ खड़ा होना चाहिए, सत्य से पीछे नहीं हटना चाहिए, सत्य से नहीं डरना चाहिए. ಈ ಪಾಪಿಗಳು ಮುಖ್ಯಮಂತ್ರಿ DCM ಎಲ್ಲ ಬಂದು ಇಲ್ಲಿ ಧರ್ಮಸ್ಥಳದಲ್ಲಿ ಕಾಲಿಟ್ಕೊಂಡು ಸಾಯ್ತಾರೆ. ಈ ಎಲ್ಲ ಒಂದೇ ಅಪ್ಪ ಮಕ್ಕಳಲ್ಲ ನೀವೆಲ್ಲ, ಒಂದೇ ನಾಣ್ಯದ ಮುಖಗಳು ನೀವೆಲ್ಲ. ರಾಜಕೀಯದವರು ನಿಮ್ಮ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೆ ಮಾಡ್ತೀರಿ. ಈಗ ಮೂಢ ಅಂತೆ ಒಬ್ಬ ಹೇಳುದು, ಮೂಢ ಕೊಟ್ಟದ್ದು ಯಾರು? BJP ಅವರು ಅಂತೇಳಿ, ತಗೊಂಡದ್ದು ಯಾರು? ಕಾಂಗ್ರೆಸ್. ಅರೆ ನೀವು ಮಾಡಿದ ಪಾಪಕ್ಕೆ ಈ ಜನಸಾಮಾನ್ಯರನ್ನು ನೀವು ರಸ್ತೆಗೆ ತಂದು ಹಾಕ್ತಿರಲ್ಲ ಸ್ವಾಮಿ. ಒಂದು ಕಡೆಯಲ್ಲಿ ಸಾರ್ವಜನಿಕರ ದುಡ್ಡು ಈ ಸಿದ್ದರಾಮಯ್ಯ ಹೇಳ್ತಾರೆ ಏನಂತ ಹೇಳಿದ್ರೆ, ಯೋಜನೆಗಳು ಮಹಿಳೆಯರಿಗೆ ಭಾಗ್ಯಗಳು, ಎಲ್ಲ ಭಾಗ್ಯ. ಆದ್ರೆ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡದಂತ ಪಾಪಿಗಳು ನೀವೆಲ್ಲ. ಈ ಸರ್ಕಾರಗಳು ಒಂದು ಮರುತನಿಖೆಗೆ ಒಂದು ಆದೇಶ ಮಾಡ್ಲಿಕ್ಕೆ ನಿಮ್ಮ ಕೈಯಿಂದ ಆಗುದಿಲ್ಲ ಅಂತ ಹೇಳಿದ್ರೆ, ನೀವು ಕೂಡ ಈ ಅತ್ಯಾಚಾರ ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗ್ತಿದ್ದೀರಾ? ನಾನು ಸಿದ್ದರಾಮಯ್ಯನವರನ್ನು ಪ್ರಶ್ನೆ ಮಾಡ್ತಾ ಇದ್ದೇನೆ. ನಾನು ಈ ರಾಜ್ಯದ DCM ಗೃಹ ಮಂತ್ರಿ ಪರಮೇಶ್ವರ್ ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದೇನೆ. ನೀವು ಕೂಡ ಅತ್ಯಾಚಾರಿಗಳ ಜೊತೆ ಶಾಮೀಲಾಗ್ತಾ ಇದ್ದೀರಾ ನೀವೆಲ್ಲ? ಯಾಕೆ ತನಿಖೆ ಮಾಡಬಾರ್ದು? ಯಾವ ಒಬ್ಬ ಆರೋಪಿ ಅಂತ ಹೇಳಿ ಅವನನ್ನು 6 ವರ್ಷ ಜೈಲಲ್ಲಿ ಇಷ್ಟು 11 ವರ್ಷದ ಮೇಲೆ ಬಿಡುಗಡೆ ಮಾಡ್ತಾರೆ ನಿರಪರಾಧಿ ಅಂತ ಹೇಳಿದ್ರೆ, ಹಾಗಾದ್ರೆ ಅತ್ಯಾಚಾರಿಗಳು ಯಾರು ಅಂತ ಆಗ್ಬೇಕಲ್ಲ ಸ್ವಾಮಿ. ಅತ್ಯಾಚಾರ ಆಗಿದ್ದು ಹೌದು, ಕೊಲೆ ಮಾಡಿದ್ದು ಹೌದು, ಆ ಪ್ರಕರಣವನ್ನು ಮುಚ್ಚಿಸಿದ್ದು ಹೌದು. ನಾವೆಲ್ಲ ಹೇಳುದು ಸ್ವಾಮಿ, ಸರ್ಕಾರಿ ದಾಖಲೆಗಳು ಹೇಳ್ತವೆ, ಇಲಾಖೆಗಳು ಹೇಳ್ತವೆ. ಈ ದೇಶದ ಅತ್ಯುನ್ನತ ಒಂದು ತನಿಖಾ ತಂಡ ಕೂಡ ಹೇಳ್ತದೆ. ಮೊನ್ನೆ ಹೇಳ್ತದೆ, ಕೋರ್ಟಿನ ಒಳಗಡೆ ಹೇಳ್ತದೆ, ಪೊಲೀಸ್ನವರು ತಪ್ಪು ಮಾಡಿದ್ದಾರೆ, ಕ್ಯಾಮೆರಾ ಇತ್ತಲ್ಲಿ, ಅದನ್ನು CC ಕ್ಯಾಮೆರಾ ಇದ್ದದನ್ನು ಇವರು ತನಿಖೆಗೆ ತಗೊಳ್ಳಿಲ್ಲ ಅಂತ ಹೇಳಿ. ಯಾರು ನಾವೇ ಹೇಳಿದ್ದ? ನೀವು ಮಾಧ್ಯಮದವರು ಕೇಳ್ತೀರಿ ನಮ್ಮ ಹತ್ರ, ನಿಮ್ಮ ಹೋರಾಟಕ್ಕೆ ತಡೆ ಆಗ್ತಾ ಉಂಟಂತೆ, ನಿಮ್ಮನ್ನು ಮಾತಾಡಿದಾಗೆ ಮಾಡ್ತಾ ಇದ್ದಾರಂತ ಹೇಳಿ. ಹಾಗಾದ್ರೆ ಅದು ಯಾರು ಮಾಡ್ಬೇಕು? ಜ್ವರ ಇದ್ದವನಿಗೆ ಇಂಜೆಕ್ಷನ್ ಕೊಡುದಲ್ಲ, ಜ್ವರ ಇದ್ದವನಿಗೆ, ರೋಗ ಇದ್ದವನಿಗೆ ಮದ್ದು ಕೊಡುದಲ್ಲ. ರೋಗ ಇಲ್ಲದವರಿಗೆ ಇಂಜೆಕ್ಷನ್, ರೋಗ ಇಲ್ಲದವರಿಗೆ ಮದ್ದು ಯಾಕೆ? ಹಾಗಾದ್ರೆ
ನಾವು ಮಾಡುವಂತ ಆರೋಪಗಳು ಅಲ್ಲಿ ಇವರು ಇದ್ದಾರೆ, ಅದಕ್ಕೋಸ್ಕರ ತಡೆ ತರ್ತಾ ಇದ್ದಾರೆ. ನಾವು ಅದನ್ನೇ ಹೇಳುವಂತದ್ದು. ಇದರಲ್ಲೇ ಗೊತ್ತಾಗುದಿಲ್ಲ ಆರೋಪಿಗಳು ಯಾರು ಅಂತ ಹೇಳಿ. ಜನರಿಗೆ ಇಷ್ಟೊಂದು ಸಣ್ಣ ವಿಷಯಗಳು ಮನಸ್ಸಿಗೆ ಗೊತ್ತಾಗದಿದ್ರೆ, ಸತ್ಯ ಅರ್ಥ ಆಗದಿದ್ರೆ, ಇನ್ನು ಅಣ್ಣಪ್ಪ ಹೇಗೆ ಕಾಯ್ತಾನೆ, ಮಂಜುನಾಥ ದೇವರು ಹೇಗೆ ಕಾಯ್ತಾರೆ? ಜನಗಳು ಕೇಳಿದ್ರೆ ಹೇಳ್ತಾರೆ, ದೇವ್ರು ಯಾಕೆ ಸುಮ್ಮನೆ ಇದ್ದಾರೆ, ದೇವ್ರು ಯಾಕೆ ಸುಮ್ಮನೆ ಇದ್ದಾರೆ? ಅರೆ, ನಾವು ಜನಗಳು ಮಾಡುವಂತಹ ಮೂರ್ಖತನದ ಪರಮಾವಧಿ. ಇಷ್ಟು ಸತ್ಯವನ್ನು 12 ವರ್ಷದಿಂದ ಬಿಚ್ಚಿಟ್ರು ನಮ್ಗೆ ಸತ್ಯದ ಅರಿವು ಇನ್ನೂ ಆಗ್ಲಿಲ್ಲ ಅಂತ ಹೇಳಿದ್ರೆ, ಆ ಅಣ್ಣಪ್ಪ ಸ್ವಾಮಿ ಸತ್ಯ ದೇವತೆ ಅಲ್ಲವರು, ನ್ಯಾಯ ದೇವತೆ ಅಲ್ಲವರು. ಅವರಿಗೆ ಪರಿಪೂರ್ಣವಾಗಿ ಇದು ಜನರಿಗೆ ಸತ್ಯ, ಧರ್ಮ, ನ್ಯಾಯ ಗೊತ್ತಾಗಿದೆ ಅಂತೇಳಿ ನಾವು ತಿಳಿಸದಿದ್ರೆ ಅವರು ತೀರ್ಮಾನ ಹೇಗೆ ಕೊಡ್ತಾರೆ ಸ್ವಾಮಿ? ಹೇಗೆ ತೀರ್ಮಾನ ಕೊಡ್ತಾರೆ? ಅವರು ಸತ್ಯ ದೇವತೆಯವರು, ಅವರು ನ್ಯಾಯ ದೇವತೆಯವರು, ಅವರೇ ಧರ್ಮ ದೇವತೆ. ಹೇಗೆ ಕೊಡ್ತಾರೆ? ಜನಗಳಿಗೆ ಯೋಚನೆ ಮಾಡಿ. ದಯವಿಟ್ಟು ಇವತ್ತು ಕೂಡ ಇಡೀ ರಾಜ್ಯದ, ದೇಶದ ಕೋಟಿ ಕೋಟಿ ಭಕ್ತರಲ್ಲಿ ನಾನು ವಿನಂತಿ ಮಾಡ್ತೇನೆ, ಅಣ್ಣಪ್ಪಯ್ಯ ಪ್ರತಿ ಮನೆ ಮನೆಗೆ ಕಾಲಿಟ್ಟಂತ ಒಂದು ಪವಿತ್ರವಾದಂತ ಜನ್ಮ ಅದು, ವಶಿಷ್ಠರ ಅಂಶ ಅದು. ಅವರು ಈ ದೇಶದಲ್ಲಿ ಧರ್ಮ ಅಧರ್ಮದ ಮಧ್ಯೆ ಗೊಂದಲಗಳು ಸೃಷ್ಟಿಯಾದಾಗ, ಅಧರ್ಮ ತಾಂಡವ ಆಡಿದಾಗ ಅದನ್ನು ನಾಶ ಮಾಡಲಿಕ್ಕೆ ಬಂದವರವರು, ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಬಂದಂತ ಅಣ್ಣಪ್ಪ ಸ್ವಾಮಿ, ಸತ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಬಂದಂತ ಅಣ್ಣಪ್ಪ ಸ್ವಾಮಿ, ನ್ಯಾಯವನ್ನು ಜನಗಳಿಗೆ ತಿಳಿಯಲಿಕ್ಕೆ ಬಂದಂತ ಅಣ್ಣಪ್ಪ ಸ್ವಾಮಿ. ಅವರದೇ ಜಾಗದಲ್ಲಿ ಈ ರೀತಿಯ ಅತ್ಯಾಚಾರ, ಕೊಲೆ ಆಗುವಾಗ ಕೂಡ ಇವತ್ತು ಕೂಡ ನಾವು ಜನಗಳು ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅವರು ತೀರ್ಮಾನ ಹೇಗೆ ಕೊಡ್ತಾರೆ ಸ್ವಾಮಿ? ನಾನಿವತ್ತು ಇಡೀ ರಾಜ್ಯದ, ರಾಷ್ಟ್ರದ ಕೋಟಿ ಕೋಟಿ ಭಕ್ತರಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಿದ್ದೇನೆ, ಸತ್ಯದ ಪರವಾಗಿ ನಿಲ್ಲಿ. ಅಣ್ಣಪ್ಪಯ್ಯ ಕಣ್ಣು ಮುಚ್ಚಿ ತೆರೆಯುವುದರಲ್ಲಿ ತೀರ್ಮಾನವನ್ನು ಕೊಡ್ತಾರೆ, ತೀರ್ಮಾನವನ್ನು ಕೊಡ್ತಾರೆ. ಇದು ನಾವು ಮಾತಾಡುವಂತ ಸತ್ಯ, ನಾವು ಮಾತಾಡುವಂತ ಸತ್ಯ. ಸೌಜನ್ಯ ಹೋರಾಟಗಾರರು ಯಾವತ್ತೂ ವಿಚಲಿತರಾಗುವುದಿಲ್ಲ. ಎಂತೆಂತ ಕಾನೂನುಗಳು ಬಂದು ನಮ್ಮ ತಲೆ ಮೇಲೆ ಕೂತ್ರು ಕೂಡ ಆ ಕಾನೂನಿಗೆ, ಈ ದೇಶದ ಸಂವಿಧಾನದ ರೀತಿಯಲ್ಲೇ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಹುಡುಕುತ್ತಾ ನಾವು ಈ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಕಾನೂನಿನ ಒಳಗಡೆಯೂ ಹೊರಗಡೆಯೂ ಎಲ್ಲಾ ರೀತಿಯಲ್ಲಿಯೂ ನ್ಯಾಯವನ್ನು ತಂದು ಕೊಡುವಂತ ಒಂದು ದೊಡ್ಡ ಒಂದು ಲೀಗಲ್, ಒಂದು ಕಾನೂನಿನ ಒಳಗಡೆ ಕೂಡ ಒಂದು ಲೀಗಲ್ ತಂಡವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಜನಗಳ ಮಧ್ಯೆ ಕೂಡ ಒಂದು ಲೀಗಲ್ ತಂಡವನ್ನು ನಾವು ರೆಡಿ ಮಾಡಿದ್ದೇವೆ. ಎಲ್ಲದಕ್ಕೂ ಉತ್ತರವನ್ನು ಆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ದೇವರು ಯಾವತ್ತು ಕೊಟ್ಟರೋ ಆವತ್ತೇ ಧರ್ಮ ಸ್ಥಾಪನೆ ಆಗ್ತದೆ, ಸತ್ಯದ ಉದ್ದೀಪನ ಆಗ್ತದೆ. ಇದು ನಮ್ಮ ಆಶಯ ಇರುವಂತದ್ದು. ಇದರಲ್ಲಿ ನಮ್ದು ಯಾರ್ದು ಸ್ವಾರ್ಥ ಇಲ್ಲ, ಯಾರ್ದು ಸ್ವಾರ್ಥ ಇಲ್ಲ. ನಾವು ಇಷ್ಟು ಹೋರಾಟಗಾರರಿದ್ದಾವೆ, ಯಾರ್ದು ಸ್ವಾರ್ಥ ಇಲ್ಲ. ಅದಕ್ಕೋಸ್ಕರ ನಾಳ್ದು ಕೂಡ ಹೋರಾಟ ಎಲ್ಲಿದೆ, ಹೋರಾಟ ಎಲ್ಲಿದೆ. ನಾಳ್ದು ಈಗ ಬೆಂಗಳೂರಲ್ಲಿ ನಾಳ್ದು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ಹೋರಾಟ ಮಹಿಳೆಯರು ಮಾಡ್ತಾ ಇದ್ದಾರೆ. ಅವರಿಗೆ ಯಾರು ಹೇಳಿದ್ದಲ್ಲ, ನಾವು ಕರೆ ಕೊಟ್ಟದ್ದಲ್ಲ. ಸೌಜನ್ಯ ಮತ್ತು ಇತರ ಎಷ್ಟು ಹೆಣ್ಮಕ್ಳು ಈ ರಾಜ್ಯದಲ್ಲಿ ಬಲಿಯಾಗಿದ್ದಾರೆ. ಸೌಜನ್ಯಳ ಹೆಸರಿನಲ್ಲಿ ಅವರೊಂದು ದೊಡ್ಡ ಮಟ್ಟದ ಒಂದು ರಕ್ತದಾನ ಶಿಬಿರ ಮಾಡ್ತಾ ಇದ್ದಾರೆ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ. ವಾಸವಿ ಸಭಾ ಮಂಟಪ ಅಂತ ಹೇಳಿ ಅಲ್ಲಿ ಒಂದು ದೇವಸ್ಥಾನದ ಹತ್ರನೇ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಅದರ ಒಂದು ಏನು ಅಡ್ರೆಸ್ ಅನ್ನು ತಿಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ, ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಅದನ್ನು ನೋಡಿಕೊಂಡು ಎಲ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಯಾಕಂತ ಹೇಳಿದ್ರೆ ಇವತ್ತು ಹೋರಾಟ ಮಹಿಳೆಯರಿಂದಲೇ ಆಗ್ಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿ ಪ್ರಾರ್ಥನೆ ಮಾಡ್ತಿದ್ದೆವು. ಬೆಂಗಳೂರಿನಿಂದ, ಈ ರಾಜ್ಯದ ರಾಜಧಾನಿಯಿಂದಲೇ ದೊಡ್ಡ ಮಟ್ಟದ ಹೋರಾಟ ನಾಳ್ದು 21ನೇ ತಾರೀಕಿಗೆ ನಡೀಲಿಕ್ಕಿದೆ, ಆದಿತ್ಯವಾರ. ಎಲ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಹೋರಾಟಗಾರ್ತಿಯರು ಬರ್ತಾರೆ. ಬಂದು ಸಾಯಂಕಾಲದ ಹೊತ್ತಿಗೆ ಅಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಸೆಮಿನಾರ್ ನಡೀತದೆ. ಅದರಲ್ಲಿ ವಕೀಲರುಗಳು, ಬೇರೆ ಬೇರೆ ದೊಡ್ಡ ದೊಡ್ಡ ಮಟ್ಟದ ಜನರುಗಳು ಇರ್ತಾರೆ. ಒಂದು ಸೆಮಿನಾರ್ ನಡೀತದೆ ಅಲ್ಲಿ, ಅದಕ್ಕೂ ಕೂಡ ಒಂದು ಆಯೋಜನ ಮಾಡಿದ್ದಾರೆ ಅವರು. ಇದೆಲ್ಲ ನಡೀತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ
ಇವತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಆಗುವ ರೀತಿಯಲ್ಲಿ ನಾವು ಅದ್ರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದೇವೆ. ನಾವೇನು ಕೈಕಟ್ಟಿ ಮನೆಯಲ್ಲಿ ಕೂತ್ಕೊಳ್ಳಿಲ್ಲ. ಹೋರಾಟ ನಿಲ್ಲಿತ ಅಂತ ಹೇಳಿ ಬೀದಿ ಹೋರಾಟ ನಿಲ್ಲಿಲ್ಲ ಸ್ವಾಮಿ. ಬೀದಿ ಹೋರಾಟದ ರಾಜ್ಯ ರಾಷ್ಟ್ರ ಮಟ್ಟದ ಪೂರ್ವ ತಯಾರಿ ಮನಸ್ಸಿನೊಳಗೆ, ಮನದೊಳಗೆ, ಜನರ ಮಧ್ಯದಲ್ಲಿ ನಾವು ಅದನ್ನ ಅಲ್ಲಲ್ಲಿ ಹೋಗಿ ಮಾಡ್ತಾ ಇದ್ದೇವೆ. ನಾವು ಅಲ್ಲಲ್ಲಿ ಹೋಗಿ ಮಾಡ್ತಾ ಇದ್ದೇವೆ. ಹೋರಾಟ ನಿಲ್ಲುವುದಿಲ್ಲ. ಯಾಕಂತ ಹೇಳಿದ್ರೆ ಆ ಧರ್ಮಪೀಠದ ತೀರ್ಮಾನ, ಇದು ನ್ಯಾಯಪೀಠದ ತೀರ್ಮಾನ. ಅದಕ್ಕೋಸ್ಕರ ನಾವು ಎಲ್ಲರೂ ಒಂದು ಸ್ವಾತಂತ್ರ್ಯ ಯೋಧರ ಹಾಗೆ ನಾನು ಹೇಳ್ತೇನೆ, ಇದೊಂದು ಸ್ವಾತಂತ್ರ್ಯ ಸಂಗ್ರಾಮವೇ. ಸನಾತನ ಹಿಂದೂ ಧರ್ಮದ ಸ್ವಾತಂತ್ರ್ಯ ಸಂಗ್ರಾಮ ಇದು. ಇದು ಧರ್ಮಕ್ಕೋಸ್ಕರ ಆಗುವಂತಹ ದೊಡ್ಡ ಮಟ್ಟದ ಹೋರಾಟ. ಇದು ಏನು ಸಾಮಾನ್ಯ ಹೋರಾಟ ಅಂತ ತಿಳ್ಕೊಳ್ಬೇಡಿ. ಯಾರು ಕೂಡ ತಿಳ್ಕೊಳ್ಳೋದು ಬೇಡ. ಯಾರು ಕೂಡ ತಿಳ್ಕೊಳ್ಳೋದು ಬೇಡ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ದೊಡ್ಡ ಮಟ್ಟದ ಹೋರಾಟಗಳು ನಡೆಯಲಿಕ್ಕಿದೆ. ಇದಕ್ಕೆಲ್ಲರೂ ಎಲ್ಲರ ಸಹಕಾರಗಳು ಬೇಕು. ಏನು ಸತ್ಯವಂತರು, ನ್ಯಾಯವಂತರು ಈ ಮಣ್ಣಿನಲ್ಲಿ ಇದ್ದೇವೆ ನಾವು, ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಹಾಡಲೇಬೇಕಾಗ್ತದೆ ಅನ್ನುವಂಥ ಒಂದು ಭಾವನೆಯಿಂದ ಎಲ್ಲರೂ ಒಟ್ಟಾಗುವ. ನಮ್ಮನ್ನೆಲ್ಲ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ರಕ್ಷಣೆ ಮಾಡಲಿ, ಕಾಯಲಿ. ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ಜಯ ಆಗ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.